ಹಾಯ್ ಫ್ರೆಂಡ್ಸ್, ಇದು ಆರ್ಟ್ ಅಡ್ಡಾ. ನಾನು ನಿಮ್ಮ ಹೇಮಂತ್ ಗಣೇಶ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಆರ್ಟ್ ಅಡ್ಡಾ ಪ್ರೋಗ್ರಾಮ್ನಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಕ್ರಿಯೇಟಿವ್ ಕ್ರಾಫ್ಟ್ ಕಾನ್ಸೆಪ್ಟ್ಸ್ನ ಹೇಳ್ಕೊಡ್ತೀನಿ. ಕೈಗೆ ಸಿಗೋ ವಸ್ತುಗಳಲ್ಲಿ ಕಡಿಮೆ ಟೈಮಲ್ಲಿ ಕಡಿಮೆ ಎಕ್ಸ್ಪೆನ್ಸ್ನಲ್ಲಿ ಕಲರ್ಫುಲ್ ಥಿಂಗ್ಸ್ ಮಾಡೋದು ಹೇಗೆ ಅಂತ ನೀವು ನಮ್ಮ ಆರ್ಟ್ ಅಡ್ಡಾ ನೋಡಿ ಕಲ್ತ್ಕೋಬಹುದು. ಈ ಹಿಂದಿನ ವಾರದ ಎಪಿಸೋಡ್ನಲ್ಲಿ ನಾನು ನಿಮಗೆ ಮಾಡಿ ತೋರಿಸಿರೋ ಎಲ್ಲ ಕ್ರಿಯೇಟಿವ್ ಕ್ರಾಫ್ಟ್ ಕಾನ್ಸೆಪ್ಟ್ಸ್ನ ನೀವು ಮನೆಯಲ್ಲಿ ಟ್ರೈ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಅದೇ ರೀತಿ ನಾನು ಈ ವಾರ ನಾನು ಏನು ಮಾಡ್ತೀನಿ ಅಂತ ನೀವೆಲ್ಲರೂ ಕ್ಯೂರಿಯಸ್ ಆಗಿ ಕಾಯ್ತಿದ್ದೀರಾ ಅಂತಲೂ ಗೊತ್ತು. ತಡ ಮಾಡೋದಿಲ್ಲ ಫ್ರೆಂಡ್ಸ್, ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿಬಿಡೋಣ. ಆರ್ಟ್ ಅಡ್ಡಾಗೆ ಹಾರ್ಟ್ಲಿ ವೆಲ್ಕಮ್. ಇವತ್ತಿನ ಫಸ್ಟ್ ಕಾನ್ಸೆಪ್ಟ್ ಬಂದು ಫ್ಲೇವರ್ಡ್ ಬಾಟಲ್ ಆರ್ಟ್ ಅಂತ. ಸೊ ಈ ಫ್ಲೇವರ್ಡ್ ಬಾಟಲ್ಸ್ನ ಯೂಸ್ ಮಾಡಿಕೊಂಡು, ಗ್ಲಾಸ್ ಬಾಟಲ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಒಂದು ಬ್ಯೂಟಿಫುಲ್ ವ್ಯಾಸನ್ನ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ವಸ್ತುಗಳು ಯಾವ್ಯಾವುದಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ರೀತಿ ಫ್ಲೇವರ್ಡ್ ಗ್ಲಾಸ್ ಬಾಟಲ್. ಇದ್ರ ಬದಲು ನೀವು ವೈನ್ ಬಾಟಲ್ಸ್ನ ಕೂಡ ಯೂಸ್ ಮಾಡ್ಬೋದು. ಈ ಥರ ಟ್ರಾನ್ಸ್ಪರೆಂಟ್ ಕ್ಲಿಯರ್ ವೈನ್ ಬಾಟಲ್ಸ್ನ ಯೂಸ್ ಮಾಡ್ಬೋದು. ತುಂಬ ಇಂಪಾರ್ಟೆಂಟ್ ಅಂದರೆ ಈ ಥರ ಒಂದು ಡಿಸೈನ್ ಪಂಚಿಂಗ್ ಮೆಷಿನ್, ಈ ಫ್ಲವರ್ ಶೇಪ್ನಲ್ಲಿ ಪಂಚ್ ಆಗೋ ಅಂಥ ಡಿಸೈನ್ ಪಂಚಿಂಗ್ ಮೆಷಿನ್, ಗ್ಲೂ, ಬ್ಲ್ಯಾಕ್ ಕಲರ್ ಆಯಿಲ್ ಪೇಂಟ್, ಪೇಂಟ್ ಬ್ರಷಸ್, ವೈಟ್ ಕಲರ್ ಆಕ್ರಿಲಿಕ್, ಹಾಗೆ ಒಂದು ವೈಟ್ ಕಲರ್ ಶೀಟ್, ನಾರ್ಮಲ್ A4 ಸೈಜ್ ಶೀಟ್ ಅಥವಾ ಯಾವುದಾದ್ರೂ ಒಂದು ವೈಟ್ ಕಲರ್ ಶೀಟ್. ಈ ಒಂದು ಬಾಟಲ್ ಆರ್ಟ್ ಮಾಡಲಿಕ್ಕೆ ಏನೇನೆಲ್ಲ ವಸ್ತುಗಳು ಬೇಕಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ, ಈಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಫಾಲೋ ಮಾಡಿ. ಮೊದಲನೇದಾಗಿ ಈ ಥರ ಒಂದು ಟ್ರಾನ್ಸ್ಪರೆಂಟ್ ಕ್ಲಿಯರ್ ಫ್ಲೇವರ್ಡ್ ಬಾಟಲ್ನ ತೊಗೊಂಡು ಅದಕ್ಕೆ ಕಂಪ್ಲೀಟಾಗೆ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಬೇಕು. ಈ ರೀತಿ ಪೇಂಟ್ ಮಾಡಿ ಒಂದು 12 hours ಬಿಟ್ಟ ಮೇಲೆ ಅದು ಡ್ರೈ ಆಗಿರುತ್ತೆ. ನಿಮಗೆ ಬೇಗ ಡ್ರೈ ಆಗಬೇಕಂದ್ರೆ ನೀವು ಡ್ರೈಯರ್ನ ಯೂಸ್ ಮಾಡಿ ಡ್ರೈ ಮಾಡ್ಕೋಬೋದು. ಈ ರೀತಿ ಕಂಪ್ಲೀಟಾಗೆ ಬ್ಲ್ಯಾಕ್ ಕಲರ್ ಮಾಡ್ಕೋಬೇಕು. ಸೊ ಇದು ಒಣಗಿದ ನಂತರ ಸೊ ಈ ರೀತಿ ಡ್ರೈ ಆಗಿರುತ್ತೆ. ಈಗ ಇದ್ರ ಮೇಲೆ ನಾವು ವರ್ಕ್ ಮಾಡಬೇಕಾಗತ್ತೆ. ಸೊ ಇದ್ರ ಮೇಲೆ ವರ್ಕ್ ಮಾಡಲಿಕ್ಕೆ ಫಸ್ಟು ನಾವು ಈ ಥರ ಲೈಕ್ ಶೀಟ್ ತೊಗೊಂಡು ಇದನ್ನು ಈ ರೀತಿ ಪಂಚಿಂಗ್ ಮೆಷಿನ್ ಯೂಸ್ ಮಾಡಿ ಈ ರೀತಿ ಫ್ಲವರ್ಸ್ನ ನಾವು ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ಪಂಚ್ ಮಾಡಿ ನೋಡಿ, ಇಷ್ಟೊಂದು ಸುಮಾರು ಬೇಕಾಗುತ್ತೆ. ಸೊ ಈ ರೀತಿ ಫ್ಲವರ್ಸ್ನ ನಾವು ಕಟ್ ಮಾಡಿ ಇಟ್ಕೋಬೇಕು ಪಂಚಿಂಗ್ ಮೆಷಿನ್ ಮುಖಾಂತರ. ಅದಾದ ನಂತರ ವೈಟ್ ಕಲರ್ ಆಕ್ರಿಲಿಕ್ ಪೇಂಟ್ ತೊಗೊಂಡು ಇದ್ರ ಮೇಲೆ ಈಗ ನಾವು ಒಂದು ಬಿಳಿ ಹೂವು ಇರುವಂಥ ರೆಂಬೆಗಳನ್ನು ನಾವು ತೋರಿಸೋಣ. ಪೇಂಟ್ ಬ್ರಷ್ ಯೂಸ್ ಮಾಡಿ ನೀವು ಪೇಂಟ್ ಮಾಡ್ಬೋದು, ಅಥವಾ ಉಲ್ಟಾ ಬ್ರಷ್ನ ಇಟ್ಕೊಂಡು ನೀವು ಪೇಂಟ್ ಮಾಡ್ಬೋದು. ಬ್ಲ್ಯಾಕ್ ಮೇಲೆ ವೈಟ್ ತುಂಬ ಚೆನ್ನಾಗಿ ಕಾಣುತ್ತಲ್ಲ, ಸೊ ಆ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡಿ ಒಂದು ವೈಟ್ ಫ್ಲವರ್ಸ್ ಮತ್ತು ರೆಂಬೆ ಇರುವಂಥ ಗಿಡನ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಮೇಲೆ ಡ್ರಾ ಮಾಡೋ ಥರ ಈ ರೀತಿ ನೀವು ಪೇಂಟ್ ಮಾಡ್ಕೋಬೇಕಾಗತ್ತೆ. ನಂತರ ಈ ಆಕ್ರಿಲಿಕ್ ಪೇಂಟ್ ಡ್ರೈ ಆಗೋದಕ್ಕೆ ಒಂದು 10 minutes ಬಿಡಬೇಕಾಗತ್ತೆ. ಕ್ವಿಕ್ಕಾಗಿ ಡ್ರೈ ಆಗುತ್ತೆ. ಇದು ಆಯಿಲ್ ಪೇಂಟ್ ಅಷ್ಟು ಟೈಮ್ ತೊಗೊಳ್ಳೋದಿಲ್ಲ. ಸೊ ಇದು ಡ್ರೈ ಆದ ನಂತರ ನಾವು ಇದರ ಮೇಲೆ ಇದನ್ನೆಲ್ಲ ಪೇಸ್ಟ್ ಮಾಡ್ತಾ ಬರೋಣ ಗ್ಲೂ ಯೂಸ್ ಮಾಡಿ. ಈ ರೀತಿ ಫ್ಲವರ್ಸ್ನೆಲ್ಲ ಹೀಗೆ ಪೇಸ್ಟ್ ಮಾಡ್ತಾ ಬರಬೇಕು. ಇದು ಯಾವ ರೀತಿ ಅಪಿಯರೆನ್ಸ್ ಕೊಡುತ್ತೆ ಅಂದರೆ, ನೀವೇ ಸ್ವತಃ ಈ ಫ್ಲವರ್ಸ್ನೆಲ್ಲ ಪೇಂಟ್ ಮಾಡಿದ್ದೀರಾ ಅನ್ನೋ ಅಪಿಯರೆನ್ಸ್ ಕೊಡುತ್ತೆ. ಇದೇ ಡಿಸೈನ್ಸ್ನ ನೀವು ದೊಡ್ಡ ವೈನ್ ಬಾಟಲ್ಸ್ ಮೇಲೆಲ್ಲ ಮಾಡಿದ್ರೆ ಅದಿನ್ನೂ ಚೆನ್ನಾಗಿರುತ್ತೆ. ಈಗ ಒಂದು ಟ್ವಿಗ್ಗೆ ನಾವು ಫ್ಲವರ್ಸ್ನೆಲ್ಲ ಪ್ಲೇಸ್ ಮಾಡಾಯಿತು. ಅದೇ ಥರ ಉಳಿದಿದ್ದಕ್ಕೂ ಪ್ಲೇಸ್ ಮಾಡೋಣ. ಈ ಥರ ನೀವು ಮಾಡಿ ಜಸ್ಟ್ ಒಂದು ಕಾರ್ನರ್ ಆಫ್ ದ ಟೇಬಲ್ನಲ್ಲಿ ನೀವು ಪ್ಲೇಸ್ ಮಾಡಿದ್ರೆ ಇದರಲ್ಲಿ ಇದಕ್ಕೆ ಕಾಂಟ್ರಾಸ್ಟ್ ಫ್ಲವರ್ಸ್ ಇಟ್ಟರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಈ ವ್ಯಾಸ್. ಈ ಕಾನ್ಸೆಪ್ಟನ್ನು ನೀವು ಬೆಸ್ಟ್ ಔಟ್ ಆಫ್ ವೇಸ್ಟ್ ಅದ್ರ ಮುಖಾಂತರನೂ ಲೈಕ್ ಆ ಒಂದು ಕಾನ್ಸೆಪ್ಟ್ಗೂ ಕೂಡ ಯೂಸ್ ಮಾಡ್ಬೋದು. ಬಿಕಾಸ್ ಇಲ್ಲಿ ಫ್ಲೇವರ್ಡ್ ಬಾಟಲ್ ವೇಸ್ಟ್ ಆಗ್ತಿತ್ತು, ಅದನ್ನು ನಾವು ಯೂಸ್ ಮಾಡಿ ಅದರಲ್ಲಿ ಒಂದು ಆರ್ಟನ್ನು ಮಾಡ್ತಿದ್ದೀವಿ. ಸೊ ಬೆಸ್ಟ್ ಔಟ್ ಆಫ್ ವೇಸ್ಟ್ ಆಗಿ ಬಳಸಬಹುದು. ಅದೇ ರೀತಿ ಈ ಸೈಡು ಮಾಡುವ. ಈ ರೀತಿ ಲೈಕ್ ನೀವು ಎಲ್ಲೆಲ್ಲಿ ಒಂದು ಬ್ರಾಂಚಸ್ನ ನೀವು ಮಾಡ್ಕೊಂಡಿದ್ದೀರಾ ಅಲ್ಲೆಲ್ಲ ಈ ಥರ ಫ್ಲವರ್ಸ್ನ ನೀವು ಪೇಸ್ಟ್ ಮಾಡಬೇಕಾಗತ್ತೆ. ಫೈನಲಿ ಈ ರೀತಿ ಕಾಣುತ್ತೆ. ಇದ್ರ ಮೇಲೆ ನೀವು ಇನ್ನೊಂದು ಸ್ವಲ್ಪ ಶೈನಿಂಗ್ ಅಪಿಯರೆನ್ಸ್ ಬೇಕಂತಂದರೆ ವ್ಯಾರ್ನಿಷ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಶ್ ಇದ್ದರೆ ಅದನ್ನು ಸಹ ಇದ್ರ ಮೇಲೆ ನೀವು ಜಸ್ಟ್ ಅಪ್ಲೈ ಮಾಡ್ಬೋದು. ಸೊ ಫೈನಲಿ ನಿಮ್ಮ ಬಾಟಲ್ ಆರ್ಟ್ ಈ ರೀತಿ ಕಾಣುತ್ತೆ. ನಾನು ಹೇಳ್ದಂಗೆ ಇದ್ರ ಮೇಲೆ ನೀವು ವ್ಯಾರ್ನಿಷ್ ಅಥವಾ ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಶ್ ಎಲ್ಲ ಹಚ್ಚಿದ್ರೆ ಸೊ ಪೇಂಟ್ ಮಾಡಿರೋ ರೀತಿಯೇ ಎಫೆಕ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿ ಫ್ಲೇವರ್ಡ್ ಬಾಟಲ್ಸ್ನ ಯೂಸ್ ಮಾಡಿ ಒಂದು ಬ್ಯೂಟಿಫುಲ್ ವ್ಯಾಸ್ ಮಾಡೋದು ಹೇಗೆ ಅಂತ.
ಸೊ ಇದೇ ರೀತಿ ಮತ್ತೊಂದು ಕ್ರಿಯೇಟಿವ್ ಕ್ರಾಫ್ಟ್ ಕಾನ್ಸೆಪ್ಟ್ನ ಹೇಳ್ಕೊಡ್ತೀನಿ. ಇವತ್ತಿನ ಸೆಕೆಂಡ್ ಕಾನ್ಸೆಪ್ಟ್ ಬಂದು ಅಂಬ್ರೆಲಾ ವಿಂಡ್ ಚೈಮ್ಸ್ ಅಂತ. ಈ ಕಲರ್ ಪೇಪರ್ಸ್ನಲ್ಲಿ ಅಂಬ್ರೆಲಾ ಮಾಡಿ ಅದನ್ನ ಒಂದು ವಿಂಡ್ ಚೈಮ್ಸ್ ತರ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಬೇಕಾಗಿರೋ ವಸ್ತುಗಳು ಯಾವ್ಯಾವ್ದು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ರೀತಿ ಕಲರ್ ಪೇಪರ್ಸ್, ಗ್ಲೂ, ಸಿಸರ್, ಅಕ್ರಿಲಿಕ್ ಕಲರ್ಸ್, ಈ ರೀತಿ ಕಲರ್ ಥ್ರೆಡ್, ಸ್ಪಾಂಜ್ ಸ್ಟ್ರಿಂಗ್ಸ್, ಈ ರೀತಿ ಒಂದು ಪ್ಲಾಸ್ಟಿಕ್ ಲಿಡ್, ಪಾರ್ಸಲ್ ಬಾಕ್ಸ್ನಲ್ಲಿ ಪ್ಲಾಸ್ಟಿಕ್ ಲಿಡ್ ಇರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಡಲ್. ಅಂಬ್ರೆಲಾ ವಿಂಡ್ ಚೈಮ್ಸ್ಗೆ ಬೇಕಾಗಿರೋ ವಸ್ತುಗಳನ್ನ ನೋಟ್ ಮಾಡ್ಕೊಂಡ್ರಿ ಅಲ್ಲ, ಈಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಫಾಲೋ ಮಾಡಿ. ಮೊದಲನೇದಾಗಿ ಈ ರೀತಿ ಕಲರ್ ಪೇಪರ್ಸ್ ತೊಗೋಬೇಕು. ಒಂದು ಸ್ಕ್ವೇರ್ ಶೇಪ್ ಕಲರ್ ಪೇಪರ್ ತೊಗೋಬೇಕು, ಅಥವಾ ಸ್ಕ್ವೇರ್ ಶೇಪ್ಗೆ ನೀವೇನೆ ಕಟ್ ಮಾಡ್ಕೊಬಹುದು. ಸೊ ಈ ಥರ ಸ್ಕ್ವೇರ್ ಶೇಪ್ ಕಲರ್ ಪೇಪರ್ನ ತೊಗೊಂಡು 4 ಫೋಲ್ಡಿಂಗ್ಸ್ ಮಾಡ್ಕೋಬೇಕು. ಈ ರೀತಿ 4 ಫೋಲ್ಡಿಂಗ್ಸ್ ಮಾಡ್ಕೋಬೇಕು. ನಂತರ ಒಂದು ರೌಂಡ್ ಆಬ್ಜೆಕ್ಟ್ ಇಲ್ಲಿಟ್ಟು, ಇದ್ರ ಬದಲಾಗಿ ನೀವು ಕಂಪಾಸ್ ಕೂಡ ಬಳಸಬಹುದು. ಒಂದು ರೌಂಡ್ ಶೇಪ್ನಲ್ಲಿ ಫಸ್ಟ್ ಅದ್ರ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಂತರ ಈ ರೌಂಡ್ ಶೇಪನ್ನು ಕಟ್ ಮಾಡ್ಕೋಬೇಕು. ಈ ಕಲರ್ ಪೇಪರ್ನಲ್ಲಿ ನಿಮಗೆ ಅಂಬ್ರೆಲಾ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ರೌಂಡ್ ಶೇಪಲ್ಲಿ ನೀವೇನು ಕಟ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಅಗೇನ್ 4 ಫೋಲ್ಡಿಂಗ್ಸ್ ಮಾಡ್ಕೋಬೇಕು. ಈ ಥರ. ಸೊ ಈ ರೀತಿ 4 ಫೋಲ್ಡಿಂಗ್ಸ್ನ ಮಾಡಿಕೊಂಡು ನಂತರ ಇವೆರಡು ಫಸ್ಟ್ ಫೋಲ್ಡಿಂಗ್ಸ್ ಮಧ್ಯೆ ಸ್ವಲ್ಪ ಗ್ಲೂ ಹಾಕೋಬೇಕು. ಇದೇ ರೀತಿ ಉಳಿದಿದ್ದೆಲ್ಲ ಫೋಲ್ಡಿಂಗ್ಸ್ನು ಕೂಡ ಮಾಡ್ಕೋಬೇಕು. ಈ ರೀತಿ 4 ನೀವು ಕಟ್ ಮಾಡಿಕೊಂಡು ಅಂಬ್ರೆಲಾ ಮಾಡ್ಕೋಬೋದು, ಅಥವಾ ಇನ್ನೂ ಜಾಸ್ತಿ ಪೇಪರ್ಸ್ನ ಕಟ್ ಮಾಡಿ ನೀವು ಅಂಬ್ರೆಲಾ ಮಾಡ್ಕೋಬೋದು. ಈ ಶೇಪ್ನಲ್ಲಿ ನಾವು ಫಸ್ಟು ಈ ಥರ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನಂತರ ಒಂದೊಂದನ್ನೇ ತಗೊಂಡು ಸ್ವಲ್ಪ ಗ್ಲೂ ಮಾಡಿದ್ರು ಸಾಕು. ಈ ರೀತಿ ಅದನ್ನು ಅಂಟಿಸ್ಕೋಬೇಕಾಗತ್ತೆ. ಉಳಿದೆರಡೂ ಕೂಡ ಅದೇ ರೀತಿಯೇ ಇದಕ್ಕೆ ಅಂಟಿಸ್ಕೊಳ್ಳೋಣ. ಈ ರೀತಿ ಆ 4 ಕಟಿಂಗ್ಸ್ನು ಕೂಡ ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಜೊತೆಗೆ. ಸೊ ಆಲ್ಮೋಸ್ಟ್ ಅಂಬ್ರೆಲಾ ಶೇಪ್ಗೆ ರೆಡಿ ಆಗಿದೆ ಕಲರ್ ಪೇಪರ್ ಕಟ್ಟಿಂಗ್ಸ್. ಈಗ ಇದ್ರ ಮಧ್ಯೆ ಸ್ಪಾಂಜ್ ಸ್ಟ್ರಿಂಗನ್ನು ಪಾಸ್ ಮಾಡೋಣ. ಈ ಅಂಬ್ರೆಲಾ ಕಲರ್ಗೆ ಲೈಕ್ ಈ ಕಲರ್ ಪೇಪರ್ಗೆ ಕಾಂಟ್ರಾಸ್ಟ್ ಆಗಿರುವಂಥ ಸ್ಪಾಂಜ್ ಸ್ಟ್ರಿಂಗ್ನ ನೀವು ಚೂಸ್ ಮಾಡ್ಬೋದು. ನಾನೀಗ ಬ್ಲೂ ಕಲರ್ಸ್ ಚೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಸೆಂಟರ್ನಿಂದ ಈ ರೀತಿ ಪಾಸ್ ಮಾಡಬೇಕು. ಮಾಡಿ ಇಲ್ಲೊಂದು ಚಿಕ್ಕ ಬೆಂಟ್, ಆಮೇಲೆ ಕೆಳಗಡೆ ಈ ರೀತಿ. ಸೊ ಅಂಬ್ರೆಲಾ ರೆಡಿ ಆಯಿತು ನೋಡಿ. ನೋಡಿ ಇದೇ ಥರ ನಾನೀಗ ಬೇರೆ ಬೇರೆ ಕಲರ್ನಲ್ಲಿ ಬೇರೆ ಬೇರೆ ಸ್ಪಾಂಜ್ ಶೀಟ್ ಕಾಂಟ್ರಾಸ್ಟ್ ಮಾಡಿ ಈ ಥರ ಬೇರೆ ಬೇರೆ ಕಲರ್ ಅಂಬ್ರೆಲಾನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನಾವು ಒಂದು ವಿಂಡ್ ಚೈಮ್ಸ್ ಆಗಿ ಕನ್ವರ್ಟ್ ಮಾಡೋಣ. ಗಾಳಿಗೆ ಈ ಅಂಬ್ರೆಲಾ ಎಲ್ಲ ಫುಲ್ ತಿರುಗ್ತಾ ಇರುತ್ತೆ, ತುಂಬ ಪ್ಲೆಸೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಆ ರೀತಿ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಈ ಥರ ಒಂದು ಪ್ಲಾಸ್ಟಿಕ್ ಲಿಡ್ಡನ್ನು ಯೂಸ್ ಮಾಡೋಣ. ಪ್ಲಾಸ್ಟಿಕ್ ಲಿಡ್ಡನ್ನು ನಾವು 5 ಹೋಲ್ಸ್ ಮಾಡಬೇಕಾಗತ್ತೆ. ಸೊ 5 ಹೋಲ್ಸ್ ಮಾಡಿ ಈ 5 ಅಂಬ್ರೆಲಾಸ್ನ ನಾವು ನೇತಾಡೋ ಥರ ಮಾಡಬೇಕು. ಸೊ ಹೋಲ್ ಮಾಡಲಿಕ್ಕೆ ನಾನು ನೀಡಲ್ ಮತ್ತು ಕ್ಯಾಂಡಲ್ ಯೂಸ್ ಮಾಡ್ತಾ ಇದ್ದೀನಿ. ಈ ನೀಡಲ್ನ ನೀವು ಹೀಗೆ ಬಿಸಿ ಮಾಡಿ ಈ ರೀತಿ ಸ್ವಲ್ಪ ದೊಡ್ಡ ಹೋಲ್ಸನ್ನು ನೀವು ಮಾಡ್ಕೋಬೇಕು. ಸೆಂಟರ್ನಲ್ಲಿ ಮತ್ತೊಂದು ಹೋಲ್. ಸೊ ಟೋಟ್ಲಿ 5 ಹೋಲ್ಸ್ ನೀವು ಮಾಡ್ಕೋಬೇಕು. ಈ ರೀತಿ ಹೋಲ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಈ ಥರ ಕಲರ್ ಥ್ರೆಡ್ಸನ್ನು ನಾವು ಪಾಸ್ ಮಾಡಬೇಕಾಗತ್ತೆ. ಸೊ ಟೋಟಲಿ ಈಗ 5 ಮಾಡ್ತಿರೋದ್ರಿಂದ 5 ಡಿಫ್ರೆಂಟ್ ಹೈಟಲ್ಲಿ ನೀವು ಮಾಡ್ಕೋಬೋದು, ಅಥವಾ ಒಂದೇ ಹೈಟಲ್ಲೂ ಸಹ ಮಾಡ್ಕೋಬೋದು. ನಾನು 4 ಒಂದೇ ಹೈಟಲ್ಲಿ ಮತ್ತು ಸೆಂಟರ್ ಒನ್ನನ್ನು ಸ್ವಲ್ಪ ಜಾಸ್ತಿ ಹೈಟ್ನಲ್ಲಿ ರೆಡಿ ಮಾಡ್ಕೋತೀನಿ. ಸೊ ಹೋಲ್ಸ್ನಲ್ಲಿ ಈ ಥ್ರೆಡ್ಸ್ನ ನಾವು ಪಾಸ್ ಮಾಡಿ ಈ ಅಂಬ್ರೆಲಾನ ಲಾಕ್ ಮಾಡೋಣ.
ಸೊ ಈ ರೀತಿ ನಾಟ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದೇ ಹೈಟ್ ಇರೋ ರೀತಿ ನಾವು ಚೆಕ್ ಮಾಡ್ಕೋಬೇಕು. ನಾಟ್ ಕಟ್ ಮಾಡ್ಕೊಳ್ಳೋಣ. ನಂತರ ಸೆಂಟರ್ ಒನ್ ಪಾಸ್ ಮಾಡೋಣ, ಸೆಂಟರ್ ಥ್ರೆಡ್ನ ಪಾಸ್ ಮಾಡೋಣ. ಈ ರೀತಿ ಪಾಸ್ ಮಾಡಿ ಸೊ ಒಂದು ದೊಡ್ಡ ನಾಟ್ ಹಾಕೋಣ. ಸೊ ಫೈನಲಿ ಎಲ್ಲ ಥ್ರೆಡ್ಸ್ನೂ ಇದರಲ್ಲಿ ಇನ್ಸರ್ಟ್ ಮಾಡಾಗಿದೆ. ನಂತರ ಈ ಲಿಡ್ಡನ್ನು ನಾವು ಲೈಟಾಗಿ ಕಲರ್ ಮಾಡ್ಕೊಳ್ಳೋಣ. ಲೈಕ್ ನಿಮ್ಗೆ ಏನಾದರೂ ಇದು ಟ್ರಾನ್ಸ್ಪರೆಂಟ್ ಆಗಿದೆ, ಸ್ವಲ್ಪ ಕಲರ್ಫುಲ್ ಆಗಿರಬೇಕು ಅಂತಂದರೆ ಈ ಲಿಡ್ಡನ್ನು ನಾವು ಕಲರ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆಗೋ ಕಲರ್ಸ್ನ ನೀವು ಚೂಸ್ ಮಾಡಿ ಕಲರ್ ಮಾಡ್ಕೋಬೋದು. ಯಾವುದಾದ್ರು ಬ್ರೈಟ್ ಕಲರ್ ಚೂಸ್ ಮಾಡಿದ್ರೆ ಗುಡ್. ಈ ರೀತಿ ಕಲರ್ ಪೇಪರ್ ವಿಂಡ್ ಚೈಮ್ಸ್ನ ನೀವು ನಿಮ್ಮ ಮಕ್ಕಳ ರೂಮ್ನಲ್ಲಿ ಅಥವಾ ಚಿಕ್ಕ ಮಕ್ಕಳ ರೂಮ್ನಲ್ಲಿ ನೆಲ್ಲ ಹ್ಯಾಂಗ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ರೂಮ್. ಸೊ ಈ ರೀತಿ ಆ ಒಂದು ಟ್ರಾನ್ಸ್ಪರೆಂಟ್ ಲಿಡ್ಗೆ ಒಂದು ಕಲರನ್ನು ಕೊಟ್ಟಿದ್ದೀನಿ. ನಂತರ ಈಗ ಸೊ ಪ್ರತಿಯೊಂದು ಅಂಬ್ರೆಲಾನು ಇದಕ್ಕೆ ಕನೆಕ್ಟ್ ಮಾಡ್ತಾ ಹೋಗೋಣ. ಇಲ್ಲ ಮೇಲ್ಗಡೆ ಒಂದು ಹೂಕ್ ಥರ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಪಾಸ್ ಮಾಡಿ ಒಂದು ನಾಟ್ ಮಾಡ್ಕೋಬೇಕು. ಒಂದನ್ನು ನಾಟ್ ಮಾಡ್ಕೊಂಡಾಗಿದೆ. ಅದೇ ರೀತಿ ಸೆಕೆಂಡ್ ಒನ್ ಆಯಿತು. ಅದೇ ಥರ ಈ ಥರ ಅಂಬ್ರೆಲಾ ವಿಂಡ್ ಚೈಮ್ಸ್ನ ನೀವು ವಿಂಡೋಸ್ ಹತ್ರ ಎಲ್ಲ ಪ್ಲೇಸ್ ಮಾಡಿದ್ರೆ, ಹ್ಯಾಂಗ್ ಮಾಡಿದ್ರೆ ಆ ವಿಂಡೋಸಿಂದ ಬರೋ ಗಾಳಿಗೆ ತುಂಬ ಚೆನ್ನಾಗಿದು ತಿರುಗುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಫೈನಲಿ ನಿಮ್ಮ ಅಂಬ್ರೆಲಾ ವಿಂಡ್ ಚೈಮ್ಸ್ ಈ ರೀತಿ ಕಾಣುತ್ತೆ. ಇಲ್ಲಿ ನೀವು ಹೇಗಿದ್ರೂ ಎಕ್ಸ್ಟ್ರಾ ಥ್ರೆಡ್ ಬಿಟ್ಟಿರ್ತೀವಲ್ಲ, ಸೊ ಅದ್ರ ಮುಖಾಂತರ ನೀವು ಹ್ಯಾಂಗ್ ಮಾಡ್ಕೋಬೋದು ಹೂಕ್ಸ್ಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿ ಕಲರ್ ಪೇಪರ್ಸ್ನ ಯೂಸ್ ಮಾಡಿ, ಪ್ಲಾಸ್ಟಿಕ್ ಲಿಡನ್ನು ಯೂಸ್ ಮಾಡಿ ಒಂದು ಬ್ಯೂಟಿಫುಲ್ ಅಂಬ್ರೆಲಾ ವಿಂಡ್ ಚೈಮ್ಸ್ನ ಮಾಡೋದು ಹೇಗೆ ಅಂತ ಹೋಪ್ ನೀವೆಲ್ಲರೂ ಟ್ರೈ ಮಾಡ್ತೀರಾ. ಇವತ್ತಿನ ಥರ್ಡ್ ಕಾನ್ಸೆಪ್ಟ್ ಬಂದು ಸ್ಟೇಷನರಿ ಸ್ಟ್ಯಾಂಡ್ ಅಂತ. ಒಂದು ಡಿಫ್ರೆಂಟ್ ಸ್ಟೇಷನರಿ ಸ್ಟ್ಯಾಂಡ್ನ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ವಸ್ತುಗಳು ಯಾವ್ಯಾವ್ದು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಕಾಟನ್ ಬಾಕ್ಸ್, ಸ್ಕೇಲ್, ಸಿಸರ್, ಕಟರ್, ಕಲರ್ ಪೇಪರ್, ಪೆನ್ಸಿಲ್, ಗ್ಲೂ, ಗಿಫ್ಟ್ ರ್ಯಾಪಿಂಗ್ ಶೀಟ್, ಈ ರೀತಿ ಬ್ರೌನ್ ಟೇಪ್ ಹಾಗೆ ಕ್ಲಿಯರ್ ಟೇಪ್. ಈ ಒಂದು ಸ್ಟೇಷನರಿ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಏನೇನು ವಸ್ತುಗಳು ಬೇಕಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ, ಈಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಫಾಲೋ ಮಾಡಿ. ಮೊದಲನೇದಾಗಿ ಈ ರೀತಿ ಒಂದು ಕಾಟನ್ ಬಾಕ್ಸ್ ತಗೊಂಡು 12 ಸೆಂಟಿಮೀಟರ್ ವಿಡ್ತನ್ನು ನಾವು ತಗೋಬೇಕು. 12 ಸೆಂಟಿಮೀಟರ್ ವಿಡ್ತ್, ಅದರಲ್ಲಿ 3 ಡಿವಿಷನ್ಸ್, ಅಂದರೆ 12/3 ಅಂದರೆ ಲೈಕ್ 4 ಡಿವಿಷನ್ಸ್. 4 ಸೆಂಟಿಮೀಟರ್ನಲ್ಲಿ 3 ಡಿವಿಷನ್ಸ್. ನಂತರ ಹೈಟ್ ಬಂದು ಅಪ್ರಾಕ್ಸಿಮೇಟ್ಲಿ ಒಂದು 13 ಸೆಂಟಿಮೀಟರ್ಸ್ ಇದ್ದರೆ ಒಳ್ಳೆಯದು, ಅಥವಾ ಅದನ್ನು ನೀವು 14 ಸೆಂಟಿಮೀಟರ್ ತೊಗೋಬೋದು. ಸೊ ಹೈಟ್ ಆ್ಯಂಡ್ ವೆಯ್ಟ್ 14 ಸೆಂಟಿಮೀಟರ್ ಮತ್ತು ಈಕ್ವಲಿ 3 ಡಿವಿಷನ್ಸ್ ಕೊಡ್ಬೋದು. ನಾನು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಜಸ್ಟ್ ರೆಫರೆನ್ಸ್ ಲೈನ್ ಡ್ರಾ ಮಾಡ್ತೀನಿ. ಎಕ್ಸಾಕ್ಟ್ಲಿ 13 ಸೆಂಟಿಮೀಟರ್. ಸೊ ಇದನ್ನೀಗ ಕಟ್ ಮಾಡ್ಕೊಳ್ಳೋಣ. ಯೂಶಲಿ ನಾವು ತೊಗೊಳ್ಳೋ ಪೆನ್ ಸ್ಟ್ಯಾಂಡ್ಸ್ ಅಥವಾ ಮಾಡೋ ಪೆನ್ ಸ್ಟ್ಯಾಂಡ್ಸ್ ಎಲ್ಲ ವರ್ಟಿಕಲ್ ಆಗಿರುತ್ತೆ, ಬಟ್ ಈ ಪೆನ್ ಸ್ಟ್ಯಾಂಡನ್ನು ನಾವು ಹಾರಿಜೆಂಟಲ್ ಶೇಪ್ನಲ್ಲಿ ಮಾಡ್ತಾ ಇದ್ದೀವಿ. ಈ ರೀತಿ 14-30 ಸೈಜ್ನಲ್ಲಿ ಕಟ್ ಮಾಡಿಕೊಂಡು ನಂತರ ಈ 4 ಸೆಂಟಿಮೀಟರ್ ಡಿವಿಷನ್ ಏನಿದೆಯಲ್ಲ ಅದ್ರ ಮೇಲೆ ತುಂಬ ಲೈಟಾಗೆ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಡೀಪಾಗಿ ಕಟ್ ಮಾಡಬಾರ್ದು, ಲೈಟಾಗೆ, ಬಿಕಾಸ್ ಇದನ್ನು ನಾವು ಫೋಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ.
ಸೊ ಈ ಥರ ಕಟ್ ಮಾಡ್ಕೊಂಡಿದ ನಂತರ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲೆ ಬ್ರೌನ್ ಕಲರ್ ಟೇಪನ್ನು ನಾವು ರ್ಯಾಪ್ ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ನಿಮ್ಗೆ ಇಷ್ಟ ಆಗಿದ್ದ ಕಲರ್ ಪೇಪರ್ನ ಯೂಸ್ ಮಾಡಿ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಗ್ಲೂ ಮಾಡಿ ಹೀಗೆ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು. ಜಸ್ಟ್ ಕಾರ್ನರ್ನಲ್ಲಿ ಈ ರೀತಿ ಕಲರ್ ಪೇಪರ್ ಹಾಕಿದ್ರೆ ಸಾಕು. ಈ ರೀತಿ ಇದನ್ನೇ ಫೋಲ್ಡಿಂಗ್ಸ್ ಮಾಡ್ಕೋಬೇಕು, ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಕೆಳಗಡೆಗೆ ಮಾತ್ರ ಕಲರ್ ಪೇಪರ್ನ ನಾವು ಪೇಸ್ಟ್ ಮಾಡ್ಕೋಬೇಕು. ನಂತರ ಇದನ್ನು ಮುಂಚೆ ನಾವು ಫೋಲ್ಡ್ ಮಾಡಿದ್ವಲ್ಲ ಅದೇ ರೀತಿ ಹೀಗೆ ಫೋಲ್ಡ್ ಮಾಡಬೇಕಾಗತ್ತೆ. ಈ ಥರ ಫೋಲ್ಡ್ ಮಾಡಿ ಇದ್ರ ಮೇಲೆ ನಾವು ಬ್ರೌನ್ ಕಲರ್ ಟೇಪನ್ನು ವ್ರ್ಯಾಪ್ ಮಾಡೋಣ. ಸೊ ಇದೇ ರೀತಿ ಬೇರೆ ಬೇರೆ ಕಲರ್ ಪೇಪರ್ಸ್ನ ನೀವು ಪೇಸ್ಟ್ ಮಾಡಿ ಈ ಥರ 6 ಅಥವಾ ನಿಮ್ಗೆ ಎಷ್ಟು ಬೇಕಷ್ಟು ನೀವು ರೆಡಿ ಮಾಡಿಕೊಂಡು ಅದನ್ನು ಪಿರಮಿಡ್ ರೀತಿ ನಾವು ಜೋಡಿಸ್ತಾ ಹೋಗ್ಬೋದು. ಸೊ ಈಗ ಈ ರೀತಿ ಡಿಫ್ರೆಂಟ್ ಕಲರ್ಸ್ನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಈ ರೀತಿ ಒಂದು ಸ್ಟ್ರೇಟಾಗೆ ಮತ್ತು ಒಂದು ಉಲ್ಟಾ ಮತ್ತೊಂದು ಅದೇ ರೀತಿ ಸ್ಟ್ರೇಟಾಗೆ ಮಾಡಿ ಅದನ್ನು ನಾವು ಒಂದು ಗಮ್ ಟೇಪ್ನಿಂದ ರ್ಯಾಪ್ ಮಾಡಬೇಕಾಗತ್ತೆ. ಈ ರೀತಿ ಮಾಡಿಕೊಂಡು ರ್ಯಾಪ್ ಮಾಡ್ಕೊಳ್ಳೋಣ. ಸೊ ನೀವು ಈ ಥರ ಸ್ಟ್ರೇಟ್ ಆಗಿದ್ದಾಗ ಎಲ್ಲ ಈಕ್ವಲ್ ಸೈಜ್ನಲ್ಲಿ ಫ್ಲ್ಯಾಟ್ ಆಗಿರಬೇಕು ಮೇಲ್ಗಡೆ ಪಾರ್ಟ್. ಸೊ ಅದೇ ರೀತಿ ಹಿಂದೆಗಡೆ ಸಹ ರ್ಯಾಪ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ಅದೇ ರೀತಿ ಮತ್ತೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಪ್ಲೇಸ್ ಮಾಡಿ ನಾವು ಗ್ಲೂ ಮಾಡ್ಬೋದು ಅಥವಾ ಇದಕ್ಕೆ ಲೈಕ್ ಟ್ರಾನ್ಸ್ಪರೆಂಟ್ ಸೆಲೋ ಟೇಪ್ನಿಂದ ನಾವು ಜಸ್ಟ್ ಅಂಟಿಸ್ಬೋದು. ಈ ಶೇಪ್ನಲ್ಲಿ ಬರಬಹುದು ಅಥವಾ ಈ ಶೇಪ್ನಲ್ಲಿ ಬರಬಹುದು, ನಿಮ್ಮಿಷ್ಟ. ಫೈನಲಿ ಈಗ ಇದನ್ನು ಆಲ್ಮೋಸ್ಟ್ ನಮ್ಮ ಒಂದು ಸ್ಟೇಷನರಿ ಸ್ಟ್ಯಾಂಡ್ ರೆಡಿ ಆಗಿದೆ. ಈಗ ಈ ಪಾರ್ಟ್ ಏನು ಬ್ರೌನ್ ಪಾರ್ಟ್ ಎಲ್ಲ ಕಾಣ್ತಿದೆಯಲ್ಲ, ಸೊ ಅದನ್ನು ನಾವು ಕವರ್ ಮಾಡಲಿಕ್ಕೆ ಗಿಫ್ಟ್ ರ್ಯಾಪಿಂಗ್ ಶೀಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಶೈನಿಂಗ್ ಗಿಫ್ಟ್ ರ್ಯಾಪಿಂಗ್ ಶೀಟ್ನಾದರೂ ನೀವು ಯೂಸ್ ಮಾಡ್ಬೋದು ಅಥವಾ ಅದರ ಉಲ್ಟಾ ಇರೋವಂಥ ಲೈಕ್ ಈ ರೀತಿ ಸಿಲ್ವರ್ ಕಲರ್ನಾದರೂ ನೀವು ಯೂಸ್ ಮಾಡ್ಬೋದು ಈ ರೀತಿ. ಸೊ ಎರಡೂ ಚೆನ್ನಾಗಿರುತ್ತೆ. ಈ ಮುಂದೆ ಕಲರ್ಸ್ ಎಲ್ಲ ಕಾಣಬೇಕು. ಸೊ ಸ್ವಲ್ಪ ಹಿಂದೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಪಾರ್ಟನ್ನು ವ್ರ್ಯಾಪ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾವು ಟ್ರಾನ್ಸ್ಪರೆಂಟ್ ಗಮ್ ಟೇಪನ್ನು ಯೂಸ್ ಮಾಡೋಣ. ಗಮ್ ಟೇಪ್ ಹಾಕೋಣ. ಈ ಬೇಸ್ನ ನಾವು ಕವರ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾನು ನಿಮ್ಗೆ ಹೇಳ್ದಂಗೆ ಇದನ್ನು ನಾವು ಈ ರೀತಿ ವರ್ಟಿಕಲಾಗಿ ಪ್ಲೇಸ್ ಮಾಡ್ತಿಲ್ಲ. ಇದನ್ನು ಈ ರೀತಿ ಹಾರಿಸೆಂಟಲಾಗಿ ಪ್ಲೇಸ್ ಮಾಡಿ ನಾವು ಯೂಸ್ ಮಾಡ್ಬೋದು. ಹೇಗೆ ಅಂದರೆ ನಿಮ್ಮ ಹತ್ರ ಇರೋ ಪೆನ್ಸಿಲ್ಸ್, ಸ್ಟೇಷ್ನರೀಸ್ ಇದನ್ನೆಲ್ಲ ಈ ಒಂದು ಪೆನ್ ಸ್ಟ್ಯಾಂಡನ್ನು ನೀವು ಗೋಡೆಗೆ ಒರಗಿಸ್ಬೇಕಾಗತ್ತೆ. ಸೊ ಒರಗಿಸಿ ಯೂಸ್ ಮಾಡಿದ್ರೆ ಈ ರೀತಿ ಕಾಣುತ್ತೆ, ಈಸಿಯಾಗಿ ನೀವು ಆಕ್ಸೆಸ್ ಮಾಡ್ಕೋಬೋದು. ಪೇಂಟ್ ಬ್ರಷ್, ಸ್ಕೆಚ್ ಪೆನ್, ಪೆನ್ಸಿಲ್, ಪೆನ್ ಇದನ್ನೆಲ್ಲ ನೀವು ಜಾಸ್ತಿ ಇದರಲ್ಲಿ ಪ್ಲೇಸ್ ಮಾಡ್ಬೋದು. ಫೈನಲಿ ಒಂದು ಸ್ಟೇಷನರಿ ಹೋಲ್ಡರ್ ಈ ರೀತಿ ಕಾಣುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ಮಾಡಿ ತೋರಿಸಿದ 3 ಕ್ರಿಯೇಟಿವ್ ಕ್ರಾಫ್ಟ್ ಕಾನ್ಸೆಪ್ಟ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ರೀತಿ ಮುಂದಿನ ವಾರ ಮತ್ತೊಂದಷ್ಟು ಕ್ರಿಯೇಟಿವ್ ಕಾನ್ಸೆಪ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಕ್ರಿಯೇಟಿವಿಟಿ. ನಾನು ನಿಮ್ಮ ಆರ್ಟ್ ಹುಡುಗ ಹೇಮಂತ್ ಗಣೇಶ್ ಸೈನಿಂಗ್ ಆಫ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.